ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊನ್ನೆ ಮೋದಿ ಅವರು ಮೆಲೋನಿ ಅವರಿಗೆ ಮೆಲೋಡಿ ಟಾಫಿ ಕೊಟ್ಟಿದ್ದು ಅಥವಾ ಚಾಕ್ಲೇಟ್ ಕೊಟ್ಟಿದ್ದು ನಮಗೆಲ್ಲ ಗೊತ್ತೇ ಇದೆ. ಅದಾದ 2-3 ದಿನಗಳ ನಂತರ ಒಂದು ಸುದ್ದಿ ಬಂತು. ಏನಂದರೆ, ಮೆಲೋಡಿ ತೆಗೆದುಕೊಂಡಂತಹ ಮೆಲೋನಿ ಅವರು ನರೇಂದ್ರ ಮೋದಿ ಅವರನ್ನ ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ. ಎಂತಹ ಅವಮಾನ! ಅರೆರೆರೆರೆರೆ, ಎಂತಹ ಅವಮಾನ! ಪಾಪ ಮೋದಿಯವರು ಸಣ್ಣ ಮಕ್ಕಳ ಹಾಗೆ ಪ್ರಾಸ ಹುಡುಕಿ ಮೆಲೋನಿ ಅನ್ನುವ ಹೆಸರಿಗೆ ಒಂದು ಪ್ರಾಸಬದ್ಧವಾದಂತಹ ಮೆಲೋಡಿ ಅನ್ನುವ ಚಾಕ್ಲೇಟನ್ನು ಇಲ್ಲಿಂದ 8,000 ಕೋಟಿ ರೂಪಾಯಿಗಳ ವಿಮಾನದಲ್ಲಿ ಹೊತ್ಕೊಂಡು ಹೋಗಿ ಅಲ್ಲಿ ಕೊಟ್ಟು ಅಲ್ಲಿ ಕಿಚಿ 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 ಅಂತ ನಕ್ಕು ಬಂದರೆ ಆ ಮೇಡಮ್ ಇದ್ದಕ್ಕಿದ್ದ ಹಾಗೆ ಅನ್ಫಾಲೋ ಮಾಡಿಬಿಟ್ರಲ್ಲ, ಏನಿದರ ಅರ್ಥ ಅನ್ನುವಂತಹ ಚರ್ಚೆಗಳು ಶುರುವಾದವು. ಆದರೆ ವಾಸ್ತವ ಬೇರೆನೇ ಇದೆ. ಅನ್ಫಾಲೋ ಆಗಿಲ್ಲ, ಆದರೆ ಫಾಲೋನೂ ಆಗಿಲ್ಲ. ಹೇಗೆ ಅಂತ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಸೊ ಇನ್ಸ್ಟಾಗ್ರಾಮ್ನಲ್ಲಿ ಮೆಲೋಡಿ ತೆಗೆದುಕೊಂಡಂತಹ ಮೆಲೋನಿ ಅವರು ಮೋದಿ ಅವರನ್ನ ಅನ್ಫಾಲೋ ಮಾಡಿದ್ದಾರೆ ಅಂತ ಬಂತಲ್ಲ ಸುದ್ದಿ, ಅದು ಸುದ್ದಿನೇ ಅಲ್ಲ, ಅದು ನಡೆದೂ ಇಲ್ಲ, ಅನ್ಫಾಲೋ ಆಗಿಲ್ಲ. ಆದರೆ ವಾಸ್ತವ ಏನು ಅಂದರೆ, ಯಾವತ್ತೂ ಆ ಮೇಡಮ್ಮು ಮೋದಿ ಅವ್ರನ್ನ ಫಾಲೋನೇ ಮಾಡಿಲ್ಲ ಅನ್ಫಾಲೋ ಮಾಡೋಕ್ಕೆ. ಇಲ್ಲಿಯವರೆಗೆ ಫಾಲೋನೇ ಮಾಡಿಲ್ಲ. ಫಾಲೋ ಮಾಡಿದ್ರೆ ತಾನೇ ಅನ್ಫಾಲೋ ಮಾಡೋದು. ಫಾಲೋನೇ ಮಾಡಿಲ್ಲ ಅನ್ಫಾಲೋ ಮಾಡೋದಕ್ಕೆ. ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ಅವರು ಈ ಹಿಂದೆನೇ ಫಾಲೋ ಮಾಡಿರಲಿಲ್ಲ, ಸೊ ಈಗ ಅನ್ಫಾಲೋ ಕಥೆನೇ ಬರೋದಿಲ್ಲ. ಒಟ್ಟಾರೆಯಾಗಿ ಇದೊಂದು BJP ಅವರದ್ದೇ ಮದ್ದು BJP ಅವರಿಗೆ ಕೊಟ್ಟಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಏನು BJP ಅವರಿಗೆ ಮದ್ದು? BJP ಅವ್ರದ್ದೇನು ಚಾಳಿ? ಸುಳ್ಳು ಸುದ್ದಿ ಹಬ್ಸೋದು, ಫೇಕ್ ನ್ಯೂಸ್ಗಳನ್ನು ಸತ್ಯದ ತಲೆಯ ಮೇಲೆ ಹೊಡೆದಂಗೆ ಹಬ್ಸೋದು. ಅದೇ ಕೆಲಸವನ್ನು ಅವರದೇ ಸ್ಟೈಲಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಸಕ್ಸಸ್ಫುಲ್ ಆಗಿ ಮಾಡಿಬಿಟ್ಟಿದ್ದಾರೆ. ಮೋದಿಯನ್ನು ಮೆಲೋಡಿ ಕೊಟ್ಟ ನಂತರ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ ಅಂತ. ಇನ್ನು ಆ ಇನ್ಸಿಡೆಂಟ್ ಬಗ್ಗೆ ಹೇಳಬೇಕಾದ್ರೆ, ನಾನು ಆರಂಭದಲ್ಲಿ ಹೇಳ್ದಂಗೆ ಸಣ್ಣ ಮಕ್ಕಳ ಬುದ್ಧಿ. ರಾಹುಲ್ ಗಾಂಧಿನ ಬಾಲಬುದ್ಧಿ ಅಂತ ಕರೀತಾರೆ ಯಾರು? ಇದೇ ನರೇಂದ್ರ ಮೋದಿ, ಮಿಸ್ಟರ್ ನರೇಂದ್ರ ಮೋದಿ. ಬಟ್ ಇವರು ಮಾಡಿದ್ದು ಬಾಲಬುದ್ಧಿಗಿಂತ ಬಾಲ ಬುದ್ಧಿ, ಶಿಶು ಬುದ್ಧಿ. ಈ ಶಿಶು ಬುದ್ಧಿಯ ನರೇಂದ್ರ ಮೋದಿ ಏನು ಮಾಡಿದ್ದು? ದೇಶದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಿದ್ದಾವೆ, ಇಲ್ಲಿ ನಿಂತ್ಕೊಂಡು ಒಂದು ಭಾಷಣ ಬಿಗಿದ್ರು. ಏನಂತ? ಚಿನ್ನ ಖರೀದಿ ಮಾಡಬೇಡಿ, ಫಾರಿನ್ ಟ್ರಿಪ್ ಹೋಗಲೇಬೇಡಿ, ಎಂಜಾಯ್ಮೆಂಟ್ ಎಲ್ಲ ಬಿಟ್ಬಿಡಿ, ಅಡುಗೆ ಎಣ್ಣೆನೂ ಕಡಿಮೆ ಬಳಸಿ, ಪೆಟ್ರೋಲ್ ಡೀಸೆಲ್ ಮಿತವಾಗಿ ಬಳಸಿ. ಅಯ್ಯೋ, ಕೆಟ್ಟ ದಿನಗಳು ಬರ್ತಾ ಇದೆ. ನಾನು ಅಚ್ಚೆ ದಿನ ಅಂತ ಹೇಳಿದ ಆ ಕಾಲದಲ್ಲಿ ಈಗ ಕೆಟ್ಟ ದಿನಗಳು ಬರ್ತಾ ಇದೆ, ತುಂಬ ಕೆಟ್ಟ ದಿನಗಳು ಬರ್ತಾ ಇದೆ ಅನ್ನುವ ರೀತಿಯಲ್ಲಿ ಒಂದು ಭಾಷಣ ಬಿಗಿದ್ರು. ಭಾಷಣ ಬಿಗಿದು ಕೆಲವೇ ಗಂಟೆಗಳಲ್ಲಿ ಸಾಹೇಬರು ಒಂದು 50-60 ಕಾರ್ ಹಾಕೊಂಡು ರೋಡ್ ಶೋ ಮಾಡ್ತಾ ಇದ್ರು ಗುಜರಾತಲ್ಲಿ. ಅಲ್ಲಿಗೆ ಅವರ ಭಾಷಣಕ್ಕೂ ಅವರ ಬಾಯಿಗೂ ಅವರ ನಡೆಗೂ ಸಂಬಂಧನೇ ಇಲ್ಲ ಅಂತ ತಮಗೆ ತಾವೇ ಪೋಸ್ಟ್ ಅಂಟಿಸ್ಕೊಂಡಂಗೆ ಆಗಿತ್ತು. ಸರಿ, ಅಲ್ಲಿಗೆ ನಿಲ್ಲಿಸ್ಲಿಲ್ಲ. ಪಾಪ ಹೊಸದಾಗಿ ಮದುವೆ ಆಗಿರೋರು ಅಥವಾ ದುಡ್ಡು ಕೂಡಿಟ್ಕೊಂಡಿರೋರು, ವರ್ಷಕ್ಕೊಮ್ಮೆ ಟ್ರಿಪ್ಗೆ ಹೋಗೋರು, ಏನೋ ಎಂಜಾಯ್ಮೆಂಟ್ಗೆ ಹೋಗೋರು, ಅವ್ರಿಗೆಲ್ಲ ಫಾರಿನ್ ಟ್ರಿಪ್ಗೆ ಹೋಗಬೇಡಿ ಅಂತ ಹೇಳಿ ಈ ಸಾಹೇಬರು 8,000 ಕೋಟಿ ರೂಪಾಯಿಗಳ ಜನರ ದುಡ್ಡಿನ ವಿಮಾನದಲ್ಲಿ ಪುರ್ರ್ ಅಂತ ಹಾರ್ಬಿಟ್ರು 5 ದೇಶಗಳನ್ನು ಸುತ್ತೋಕೆ. ಇಲ್ಲಿನ ಜನತೆಗೆ ಹೇಳಿದ್ರು, ಮೀಟಿಂಗುಗಳಿದ್ರೆ ಫಾರಿನ್ಗೆಲ್ಲ ಹೋಗಬೇಡಿ, ವರ್ಚುವಲ್ ಮೀಟಿಂಗುಗಳು ಮಾಡಿ, ವಿಡಿಯೋ ಕಾನ್ಫರೆನ್ಸ್ ಮಾಡಿ, ಎಷ್ಟೆಲ್ಲ ಟೆಕ್ನಾಲಜಿ ಇದೆಯಲ್ಲ ಈಗ, ಅದನ್ನು ಬಳಸಿ ಅಂತ. ಅದನ್ನು ಬಳಸೋದಕ್ಕೆ ಇವರು ಆರಂಭಿಸಿದ್ರೆ ತಾನೇ ಬೇರೆಯವ್ರು ಮಾಡೋದು. ಇವರೇ ಆ ಕೆಲಸ ಮಾಡ್ಬೋದಾಗಿತ್ತಲ್ಲ. 5 ದೇಶಗಳು ಸುತ್ತುವಂತಹ ಕಾರ್ಯಕ್ರಮ ಯಾಕೆ ಬೇಕಾಗಿತ್ತು? ವಿಡಿಯೋ ಕಾನ್ಫರೆನ್ಸಲ್ಲಿ ಮೆಲೋನಿ ಮೇಡಮ್ಗೆ ಕಾಲ್ ಮಾಡಿದ್ರೆ ಅವರು ಪಿಕ್ ಮಾಡ್ತಿರ್ಲಿಲ್ವಾ? ಇನ್ನು ಯಾವ್ಯಾವುದೋ ದೇಶಕ್ಕೆ ಹೋಗಿದ್ರಲ್ಲ, ನಾರ್ವೆ, ನೆದರ್ಲ್ಯಾಂಡು, ಅವ್ರು ಯಾರು ಪಿಕ್ ಮಾಡ್ತಿರ್ಲಿಲ್ವಾ? ಅಥವಾ ಅವ್ರ ಹತ್ರ ಇಂಟರ್ನೆಟ್ ಇಲ್ವಾ, ಜಿಯೋ ಇಲ್ವಾ ಅವ್ರ ಹತ್ರ? ಅಲ್ಲಿ ಅಂಬಾನಿ ಇಲ್ವಾ ನೆಟ್ವರ್ಕ್ ಕೊಡೋರು? ಏನೋ ಪಾಪ ಮೋದಿಯವರು ಪುರ್ರ್ ಅಂತ ಲಗೇಜ್ ಕಟ್ಕೊಂಡು ಹಾರಿದ್ರು. ಆ ಲಗೇಜಲ್ಲಿ ಚಾಕ್ಲೇಟ್ ಕವರ್ ಬೇರೆ, ಚಾಕ್ಲೇಟ್ ಪ್ಯಾಕೆಟು. ಎಂತಹ ಚಾಕ್ಲೇಟು? ಪುಟ್ಟ ಮಕ್ಕಳು ಮಾಡೋ ರೀತಿಯಲ್ಲಿ ಅದಕ್ಕೆ ಕೂತ್ಕೊಂಡು ದೇಶದಲ್ಲಿರುವ ಯಾವ ಸಮಸ್ಯೆಗೂ ಉಪಯೋಗಿಸಿದ ತಲೆಯನ್ನು ಅದಕ್ಕೆ ಉಪಯೋಗಿಸೋದು. ಏನು ತಗೊಂಡೋಗೋದು ಗಿಫ್ಟು? ಏನಾದರೂ ಒಂದು ಲವ್ಲಿ ಆಗಿರಬೇಕಲ್ಲ, ಕ್ರಿಯೇಟಿವ್ ಆಗಿರಬೇಕಲ್ಲ ಅಂತ ಯೋಚನೆ ಮಾಡಿ ಪ್ರಾಸಬದ್ಧವಾಗಿ ಮ್ಯಾಚ್ ಆಗುತ್ತೆ ನೋಡಿ ಅಂತ ಅಂದ್ಬಿಟ್ಟು ಮೆಲೋನಿ
ಇಟಲಿಯ ಪ್ರಧಾನಿ ಮೆಲೋನಿ ಆ ಮೇಡಮ್ಗೆ ಮೆಲೋಡಿ ಚಾಕ್ಲೇಟನ್ನು ತಗೊಂಡು ಹೋದರೆ ಆಲ್ಮೋಸ್ಟ್ ಪ್ರಾಸಬದ್ಧವಾಗಿರುತ್ತೆ, ರೊಮ್ಯಾಂಟಿಕ್ ಆಗಿರುತ್ತೆ ಅಂತ ಅದನ್ನು ಭದ್ರವಾಗಿ ಖರೀದಿ ಮಾಡಿ ಲಗೇಜ್ ಕಟ್ಕೊಂಡು 8,000 ಕೋಟಿ ರೂಪಾಯಿಗಳ ವಿಮಾನದಲ್ಲಿ ಪುರ್ರ್ ಅಂತ ಹೋಗಿ ಅಲ್ಲಿ ಲ್ಯಾಂಡ್ ಆಗಿ ಅದಕ್ಕೊಂದು ವಿಡಿಯೋ ಮಾಡಿ ಅವರಿಗೆ ಕೊಟ್ಟು ಕಿಚಿ 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 ಅಂತ ಸ್ಮೈಲ್ ಕೊಟ್ಟು, ಅದಾದ ನಂತರ ಇಡೀ ದೇಶದಲ್ಲಿ ಎಷ್ಟು ಟ್ರೋಲ್ ಆಯಿತು ಅನ್ನೋದು ನಿಮಗೆ ಗೊತ್ತೇ ಇದೆ. ಬರೀ ಇಂಡಿಯನ್ಸು ಟ್ರೋಲ್ ಮಾಡ್ತಾ ಇಲ್ಲ, ವಿದೇಶಿಗರು ಟ್ರೋಲ್ ಮಾಡ್ತಾ ಇದ್ದಾರೆ ಮೋದಿನ. ಅದು ಯಾಕೆ ಅಷ್ಟು ಚೀಪ್ ಗಿಮಿಕ್, ಅದು ಅಷ್ಟು ಚೀಪ್ ಬಿಹೇವಿಯರ್, ಅದು ಅಷ್ಟು ಬಾಲಿಶ ಶಿಶು ಬುದ್ಧಿ, ಅದು ಬಾಲ ಬುದ್ಧಿನೂ ಅಲ್ಲ, ಶಿಶು ಬುದ್ಧಿ ಅದು. ಅಂಥದ್ದನ್ನು ಮಾಡಿ ಜನ ಕಾಯ್ತಾ ಇದ್ರು ಅದಕ್ಕೇನಾದ್ರು ಸಿಗುತ್ತಾ ಅಂತ. ದಿಢೀರಂತ ಯಾರೋ ಗಾಳಿ ಸುದ್ದಿ ಬಿಟ್ಬಿಟ್ರು, ಮೆಲೋಡಿ ಚಾಕ್ಲೇಟ್ ಕೊಟ್ಟ ಮೇಲೆ ಮೋದಿಯನ್ನು ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ ನೋಡ್ರಿ ಅಂತ. ಅದನ್ನೇ ನಿಜ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ಹರಡಿಸಲಾಯಿತು. ಬಟ್ ನಾನು ಫ್ಯಾಕ್ಟ್ ಚೆಕ್ ಮಾಡಿದಾಗ ಗೊತ್ತಾಗಿದ್ದೇನು ಅಂದರೆ, ಅವ್ರು ಯಾವತ್ತೂ ಫಾಲೋನೇ ಮಾಡಿಲ್ಲ. ಆ್ಯಕ್ಚುಲಿ ಒರಿಜಿನಲ್ ಅಕೌಂಟ್ಗಳು ತುಂಬ ಕಡಿಮೆ ಮೋದಿನ ಫಾಲೋ ಮಾಡೋದು. 60-70% ಫೇಕ್ ಅಕೌಂಟ್ಗಳೇ ಫಾಲೋ ಮಾಡೋದು, ಫೇಕ್ ಫಾಲೋವರ್ಸ್ ಇರೋದು ಮೋದಿಗೆ. ಸೊ ಈ ಮೇಡಮ್ ಫೇಕ್ ಅಲ್ವಲ್ಲ, ಇವರು ಒರಿಜಿನಲ್ಲು, ಯಾಕಂದರೆ ದಿನ ನಮಗೆ ಕಾಣಿಸ್ತಾರಲ್ಲ ಟಿ ವಿಯಲ್ಲಿ. ಹಾಗಾಗಿ ಇವರು ಒರಿಜಿನಲ್ ಅವರು ಕಡಿಮೆನೇ ಫಾಲೋ ಮಾಡೋದು ಮೋದಿನ. ಸೊ ಇವ್ರು ಯಾವತ್ತೂ ಫಾಲೋನೇ ಮಾಡಿಲ್ಲ. ಫಾಲೋ ಮಾಡದೇ ಇರೋರು ಅನ್ಫಾಲೋ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವರೇನು ಜೈವಿಕವಾಗಿ ಹುಟ್ಟಿದವರೇ, ಫಾಲೋ ಮಾಡ್ದೇ ಅನ್ಫಾಲೋ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅಲ್ಲಿಗೆ ಅನ್ಫಾಲೋ ಮಾಡಿದ್ರು ಅನ್ನೋದು ಫೇಕ್ ನ್ಯೂಸು, ಆದರೆ ಫಾಲೋನೇ ಮಾಡಿಲ್ಲ ಯಾವತ್ತೂ ಸಹ ಅನ್ನೋದು ಮಾತ್ರ ಸತ್ಯ, ನಿಜವಾದ ಸುದ್ದಿ. ಸೊ ಅದನ್ನೇ ನಿಮಗೆ ಒಂದಷ್ಟು ವಿವರಿಸೋ ಪ್ರಯತ್ನ ಮಾಡಿದ್ದೀನಿ. ಅರ್ಥ ಮಾಡ್ಕೊಳ್ಳಿ, ಎಂಥ ಪ್ರಧಾನಿಯನ್ನು ಪಡ್ಕೊಂಡಿದ್ದೀವಿ, ನಾವೆಷ್ಟು ಧನ್ಯರು ಅಂತ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.